ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಸರ್ಕಾರಿ ಕಾಲೇಜುಗಳಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಮಾಡಲಿ ಲೋಹಿತ್ ಜಿ ಹನುಮಾಪುರ. ವಾರ್ತೆಗಳ ವಿವರ. ಸರ್ಕಾರಿ ಕಾಲೇಜುಗಳಲ್ಲಿ ಓದುವ ವಿದ್ಯಾರ್ಥಿಗಳು ಸಹ ಪ್ರತಿಭಾನ್ವಿತರಿದ್ದು, ಖಾಸಗಿ ಕಾಲೇಜು ವಿದ್ಯಾರ್ಥಿಗಳಿಗಿಂತ ಪ್ರತಿಭೆಯಲ್ಲಿ ಕಡಿಮೆ ಇಲ್ಲದಿರುವಾಗ ಬಹುತೇಕ ಕಂಪನಿಗಳು ಖಾಸಗಿ ಕಾಲೇಜುಗಳಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಮಾಡುತ್ತಿರುವುದರಿಂದ ಸರ್ಕಾರಿ ಕಾಲೇಜುಗಳಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತಿದ್ದು, ಸರ್ಕಾರಿ ಕಾಲೇಜುಗಳಲ್ಲೂ ಕ್ಯಾಂಪಸ್ ಸೆಲೆಕ್ಷನ್ ಮಾಡಲಿ ಎಂದು ರಾಜ್ಯ ಆಮ್ ಆದ್ಮಿ ಪಾರ್ಟಿ ಯುವ ಘಟಕದ ಅಧ್ಯಕ್ಷ ಹಾಗೂ ವಕೀಲ ಲೋಹಿತ್ ಜೆ ಹನುಮಾಪುರ ಆಗ್ರಹಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮರೊಂದಿಗೆ ಅವರು ಮಾತನಾಡಿ, ಇದೇ ತಿಂಗಳ 28ರಿಂದ ಜಿಲ್ಲೆಯಲ್ಲಿ ಅಭಿಯಾನ ಪ್ರಾರಂಭ ಮಾಡಿದ್ದು, ಸರ್ಕಾರಿ ಕಾಲೇಜುಗಳ ವಿದ್ಯಾರ್ಥಿಗಳಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಬಗ್ಗೆ ಅರಿವು ಜಾಗೃತಿ ಮೂಡಿಸಲು ಕರಪತ್ರ ವಿತರಣೆ ಮಾಡುವುದರಲ್ಲದೆ ಸ್ಥಳೀಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಜವಾಬ್ದಾರಿ ವಹಿಸುವಂತೆ ಮನವಿ ಮಾಡಲಾಗುವುದೆಂದು ತಿಳಿಸಿದರು. ವರದಿ ಸೈಯದ್ ಪರ್ವೀಜ್ ಅಹಮದ್. ಸೊ ಹಾಗೆ ಇವತ್ತು ಕೋಲಾರ 2ನೇ ಜಿಲ್ಲೆ ಆಗಿರುತ್ತೆ ನಮ್ಮ ಅಭಿಯಾನದ್ದು. ಇವತ್ತು ನಾವು 2 ಕಾಲೇಜ್ ಹೋಗಿರ್ತೀವಿ. ಒಂದು ಸರ್ಕಾರಿ ಯಾವುದು ಸರ್, ವಿಜಯ ಸರ್ ಬಾಯ್ಸ್ ಕಾಲೇಜು ಮತ್ತೆ ಗರ್ಲ್ಸ್ ಕಾಲೇಜ್ ಹೋಗಿರ್ತೀವಿ. ಮತ್ತೆ ಹಾರ್ಟಿಕಲ್ಚರ್ ಕೂಡ ಹೋಗಿದ್ವಿ ಅನ್ಸುತ್ತೆ, ಹೋಗಿದ್ವಿ. ಸೊ ಆಗ ಮಕ್ಕಳುಗಳು ಬಂದು ಬಾಂಬೆಗಳು ತಗೊಂಡು ಖಂಡಿತವಾಗ್ಲು ಕೋಲಾರದಲ್ಲಿ ನಮ್ಗೆ ಇಷ್ಟೊಂದು ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಆ ರೀತಿಯಾಗಿ ಸಪೋರ್ಟ್ನ ನಮ್ಗೆ ಕೊಟ್ಟರು. ಮತ್ತೆ ಕಾಲೇಜ್ ಪ್ರಿನ್ಸಿಪಲ್ಸ್ಗಳು ಕೂಡ ಎಲ್ಲ ಸ್ಟ್ರೈಕಲ್ಲಿ ಕೂತಿದ್ದಾರೆ. 4-5 ಜನ ಹೆಣ್ಮಕ್ಳು ಬಂದರು, ಅವ್ರ ಹೆಸರು ಹೇಳೋದು ಬೇಡ, ವಿದ್ಯಾರ್ಥಿಗಳು. ಅವ್ರು ಬಂದು ನನ್ನ ಹತ್ರ, ಸರ್ ನಾವು ಈಗಾಗಲೇ ಒಂದು ಸ್ಟ್ರೈಕ್ ಮಾಡಿದ್ವಿ, ನಮಗೆ ಟೀಚರ್ಸ್ಗಳಿಲ್ಲ, ನೀವು ಕೂಡ ನಮ್ಮ ಜೊತೆ ಸೇರಿ ಸ್ಟ್ರೈಕ್ ಮಾಡಬೇಕು ಅಂತ ಹೇಳಿ ನಮ್ಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇದು ನನಗೆ ತುಂಬ ಸ್ಫೂರ್ತಿ ಬಂದಿರುವಂಥ ವಿಷಯ. ಸೊ ನಾವು ಇನ್ನೇನು ಸುಮಾರು ಒಂದು 4-5 ದಿನಗಳಲ್ಲಿ ಆ ಮಕ್ಕಳಿಗೆ ಸೇರಿ ನಾವು ಕೂಡ ಕುಂತ್ಕೊಂಡು ಸ್ಟ್ರೈಕ್ ಮಾಡ್ತೀವಿ. ಕಾಲೇಜಿನ ಟೀಚರ್ಸ್ಗಳು, ಸರ್ಕಾರಿ ಟೀಚರ್ಸ್ಗಳು, ಪ್ರೈವೇಟ್ ಟೀಚರ್ಸ್ಗಳು ಮರಳಿ ತಾವು ಬಂದು ಎಕ್ಸಾಮಿನೇಷನ್ ಹತ್ರ ಬರ್ತಿರೋದ್ರಿಂದ ಬಂದು ವಿದ್ಯಾಭ್ಯಾಸಕ್ಕೆ ಮಕ್ಕಳ ಜೊತೆ ಕುಂತ್ಕೊಂಡು ಪ್ರೋತ್ಸಾಹ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ಸಾಯಂಕಾಲ ಹಾಸ್ಟೆಲ್ಗಳಿಗೆ ನಾವು ಹೋಗ್ತಾ ಇದ್ದೀವಿ. ಹಾಸ್ಟೆಲ್ಗಳಿಗೆ ಹೋಗಿ ಅಲ್ಲಿರೋ ಮಕ್ಕಳುಗಳು, ಯಾಕೆ ಎಷ್ಟೋ ಜನ ನಾವು ಕವರ್ ಮಾಡಬೇಕಂದ್ರೆ ಒಂದೇ ದಿನದಲ್ಲಿ ಆಗಲ್ಲ. ಹಾಗಾಗಿ ಹಾಸ್ಟೆಲ್ಗಳು ವಿಸಿಟ್ ಮಾಡ್ತಾ ಇದ್ದೀವಿ. ಹಾಸ್ಟೆಲ್ಗೆ ಹೋಗಿ ಆ ಮಕ್ಕಳುಗಳ ಹತ್ರ ಅವ್ರ ಅಭಿಪ್ರಾಯಗಳನ್ನ ತಗೊಂಡು, ಅವ್ರ ಬೆಂಬಲವನ್ನು ತಗೊಂಡು ಹೋಗೋಕ್ಕೆ, ಅವ್ರಿಗೆ ಇದ್ರ ಬಗ್ಗೆ ತಿಳಿಸಿ ನಮ್ಮ ಕೆಲಸಗಳನ್ನ ಮುಂದುವರಿಸ್ತೀವಿ. ಸೊ ಈ ಅಭಿಯಾನ ಖಂಡಿತವಾಗ್ಲೂ ರಾಜ್ಯಾದ್ಯಂತ ಸಕ್ಸಸ್ ಆಗ್ತಾ ಇದ್ದಾವೆ. ಇವೆಲ್ಲವನ್ನೂ ತಗೊಂಡು ಏನು ಮಾಡ್ತೀವಿ ಅಂತ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಇವೆಲ್ಲವನ್ನೂ ತೊಗೊಂಡೋಗಿ ನಾನು ವೃತ್ತಿಯಲ್ಲಿ ವಕೀಲ, ನಾನು ಇದನ್ನೆಲ್ಲ ತೊಗೊಂಡೋಗಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಫೈಲ್ ಮಾಡ್ತೀನಿ, ಸರ್ಕಾರವನ್ನು ಪಾರ್ಟಿ ಮಾಡ್ತೀನಿ, ರಾಜ್ಯ ಸರ್ಕಾರವನ್ನು ಪಾರ್ಟಿ ಮಾಡ್ತೀನಿ, ಸೆಕ್ರೆಟರಿಯೇಟನ್ನು ಪಾರ್ಟಿ ಮಾಡ್ತೀನಿ, ಜಿಲ್ಲಾ ಅಧಿಕಾರಿಗಳು ಯಾರಿರ್ತಾರೋ ಆ ಜಿಲ್ಲೆಯಲ್ಲಿ ಅವ್ರನ್ನ ಪಾರ್ಟಿ ಮಾಡಿ ಎಲ್ರಿಗೂ ನೋಟಿಸ್ ಹೋಗೋ ರೀತಿ ಮಾಡಿ, ಹೈಕೋರ್ಟಿನಿಂದ ಇದು ಸರಿ ಅನಿಸಿದ್ರೆ ಹೈಕೋರ್ಟ್ಗೆ ಅಥವಾ ರಾಜ್ಯ ಜನಕ್ಕೆ ಕಂಪಲ್ಸರಿ ಕ್ಯಾಂಪಸ್ ಇಂಟರ್ವ್ಯೂ ಆಗಲೇಬೇಕು ಅನ್ನೋದು ನನ್ನ ಒಂದು ಪ್ಲೀ ಆಗಿರುತ್ತೆ ಕೋರ್ಟ್ ಮುಂದೆ. ಸೊ ಈ ಕೇಸ್ನ ನಾನು ಜನವರಿ ಕೊನೆ ತಿಂಗಳಲ್ಲಿ ನಾನು ಫೈಲ್ ಮಾಡ್ತಾ ಇದ್ದೀನಿ ಸರ್. ನನ್ನ ಹೆಸರು ಲೋಹಿತ್ ಕುಮಾರ್ ಅಂತ ಹೇಳಿ. ಈಗ ಸುಷ್ಮಾ ಅವರಿದ್ದಾರೆ, ಮತ್ತು ಸುರೇಶ್ ಅವರಿದ್ದಾರೆ, ವಿಜಯ್ ಸರ್ ಇದ್ದಾರೆ, ರಮೇಶ್ ಸರ್ ಇದ್ದಾರೆ, ಮತ್ತು ಉಮೇಶ್ ಗೌಡ ಅವರು, ಜನಾರ್ದನ್, ಸುನಿಲ್ ಎಲ್ಲರೂ ಇದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ಎಲ್ಲ ಅಭಿಯಾನಕ್ಕೂ ಕೂಡ ಕೋಲಾರದಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಈಗ ಸುಷ್ಮಾ ಅವರು ಮಾತಾಡಬೇಕು ಅಂತ. ನಮಸ್ಕಾರ. ನಾನು ಆಮ್ ಆದ್ಮಿ ಪಕ್ಷದ ಸಾಂಸ್ಕೃತಿಕ ಮತ್ತು ಕಲೆ ಘಟಕದ ರಾಜ್ಯಾಧ್ಯಕ್ಷೆ. ಏನು ಅಂದರೆ, ಈ ಥರ ಅಧ್ಯಯನ ಮಾಡೋದಕ್ಕೆ ನಾನು ಏನಕ್ಕೆ ಸಾಥ್ ಕೊಡ್ತಾ ಇದ್ದೀನಿ ಅಂದರೆ, ಇದು ಬರೀ ಓದಿನ ಬಗ್ಗೆ ಅಲ್ಲ, ಇದು ಮುಂದೆ ಫ್ಯೂಚರ್ ಬಗ್ಗೆ. ನೀವು ಸೈಕಾಲಜಿಕಲಿನೇ ಮಕ್ಕಳನ್ನ ಹೊಡೆದಾಕ್ಬಿಟ್ಟು ಆ ಓದೋ ಟೈಮಿಂದನೇ ನೀವು ಗೌರ್ಮೆಂಟ್ ಸ್ಕೂಲು, ಪ್ರೈವೇಟ್ ಕಾಲೇಜು ಈ ತಾರತಮ್ಯ ಮಾಡ್ಕೊಂಡು ಬಂದು ಮೊದಲೇ ಕುಗ್ಗೋಗಿರ್ತಾರೆ. ನಾನು ಹೇಳೋದು, ಕೇಜ್ರಿವಾಲ್ ಅವ್ರು ನಂಬೋದು, ಅವಕಾಶ ಎಲ್ರಿಗೂ ಸಮಾನವಾಗಿ ಒಂದು ಸತಿ ಕೊಡಿ. ಅದನ್ನು ಗೆದ್ಕೊಂಬರೋದು ಅವರವರ ವರ್ಚಸ್ಸು, ಅವರವರ ತಾಕತ್ತು. ಗೌರ್ಮೆಂಟ್ ಕಾಲೇಜಲ್ಲಿ ಓದುವಷ್ಟು ಬಹಳಷ್ಟು ಜನ ಮಕ್ಕಳು ಆ ಪರಿಸ್ಥಿತಿಲಿ ಇದ್ಕೊಂಡು ಓದ ಮೇಲೆ ಇದನ್ನು ಕಳ್ಕೊಳ್ಳೋದಲ್ಲೇ ಅಷ್ಟು ಕಷ್ಟಪಟ್ಕೊಂಡು ಬರ್ತಾರೆ. ಅವ್ರಿಗೆ ಒಂದು ಅವಕಾಶ, ಸಮನಾದ ಅವಕಾಶ ಕೊಡೋದು ನ್ಯಾಯವಾಗಿರುವಂಥದ್ದು. ಅದಕ್ಕೆ ಅಂತ ಒಂದು ದೊಡ್ಡ ಹೋರಾಟವನ್ನು ನಡೆಸ್ತಾ ಇರೋದು. ನಿಮಗೆಲ್ಲ ಲೋಹಿತ್ ಅಂತ ಪರಿಚಯ, ನಾನು ಅವನ್ನ ಲೋಕಿ ಅಂತ ರೇಗಿಸ್ತೀನಿ, ಯಾಕೆಂದರೆ ಯಾವಾಗಲೂ ಲೋಕ ಕಲ್ಯಾಣದ ಬಗ್ಗೆ ಒಂದು ಯೋಚನೆ ಮಾಡೋದು ಜಾಸ್ತಿ. ಸೊ ಹಾಗಾಗಿ ಲೋಕಿ ಅಂತಲೇ ಕರೆಯೋದು. ಬಹಳ ಪ್ರೀತಿಯಿಂದ ಜನಕ್ಕೆ ಒಳ್ಳೇದಾಗಲಿ ಅನ್ನೋದು ಮಾತ್ರ ಅಲ್ಲ, ನಾಳೆ ದಿನ ನಮಗೆಲ್ಲ ಇವಾಗ ವಯಸ್ಸಾಗಿದೆ, ನೀವು ಒಪ್ಕೊಳ್ಳೋದಲ್ಲಿ ಇದು ನಮ್ಮ ಜನರೇಷನ್ ಅಲ್ಲ, ಮುಂದಿನ ಪೀಳಿಗೆಗೆ ನಾವೇನೂ ಕೊಟ್ಟು ಹೋಗುವಂಥದ್ದಲ್ಲ. ಅಟ್ಲೀಸ್ಟ್ ನಮ್ಮ ಕೈಗೆ ಕೊಟ್ಟು ಹೋಗೋಕ್ಕಾಗಿಲ್ಲ, ಇಷ್ಟೊಂದು ಕೆಟ್ಟೋಗಿದೆ ಅಂದರೆ
ಅವ್ರ ಜೀವನ ಅವ್ರಿಗೆ ರೂಪಿಸ್ಕೊಳಕ್ಕೆ ಒಂದು ಅವಕಾಶ ಮಾಡಿಕೊಡುವಂಥದ್ದು ಅಭಿಯಾನ ಇದು. ಯಾಕೆಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಒಂದು ಕ್ಯಾಂಪಸ್ ಇಂಟರ್ವ್ಯೂ ಆಯಿತು ಅಂದರೆ ಎಷ್ಟು ಜನ ಮಕ್ಕಳು ಅಲ್ಲಿ ಇಂಟೆಲಿಜೆಂಟ್ ಇದ್ದಾರೆ ಗೊತ್ತಾ? ಅವ್ರಿಗೆ ಬಡತನ ಇದೆ, ತೊಂದರೆಗಳಿದೆ, ಹಂಗನ್ಬಿಟ್ಟು ಬುದ್ಧಿ ಇಲ್ಲ ಅಂತಲ್ಲ, ಹಂಗನ್ಬಿಟ್ಟು ಅವ್ರು ಪ್ರೈವೇಟ್ ಕಾಲೇಜ್ಗಿನ್ನ ಆಡಂಬರದಲ್ಲಿ ಅವ್ರು ಕಮ್ಮಿ ಇರ್ಬೋದೇ ಹೊರತಾಗಿ ಬುದ್ಧಿ ಇಲ್ಲಲ್ಲ. ಇದು ಒಂದು ಪ್ರತಿಯೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಆಗಲಿ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಆಗಲಿ ಇದು ಬಹಳ ಬೇಕಾಗಿ. ಕೇಜ್ರಿವಾಲ್ ಅವರು ಮೈತ್ರಿ ಆಗಿರೋದ್ರಿಂದ ಅಲ್ಲಿ ಏನು ನಿರ್ಧಾರ ಬರುತ್ತೋ ಅಲ್ಲಿವರೆಗೂ ನಾವು ಏನು ಹೇಳೋಕ್ಕಾಗಲ್ಲ. ಸೊ ಈಗ ಈ ಕ್ಷಣಕ್ಕೆ ಯಾರು ಕೂಡ ಲೋಕಸಭಾ ಅಭ್ಯರ್ಥಿಯಾಗಿ ನಾವು ಯಾರು ಕೂಡ ಕಣಿತಿದ್ದೀವಿ ಸರ್. ಇವತ್ತು ಬಂದಿರೋದೇ ನಮ್ಮ ಉದ್ದೇಶ ಗೌರ್ಮೆಂಟ್ ಕಾಲೇಜ್ ಮಕ್ಕಳುಗಳಿಗೆ ಕೆಲಸ ಕೊಡಬೇಕು, ಇಷ್ಟೇ ನಮ್ಮ ಉದ್ದೇಶ. ರಾಜಕೀಯ ಖಂಡಿತವಾಗ್ಲೂ ಇಲ್ಲ ಸರ್. ರಾಜಕೀಯ ಪಕ್ಷ ಇರ್ಬೋದು, ಪಕ್ಷದಿಂದ ಅದು ಬರ್ಬೇಕಲ್ಲ, ಒಬ್ಬನೇ ಬಂದ್ರೆ ಯಾರು ಕೇಳ್ತಾರೆ ಸರ್ ಅಲ್ವಾ? ರಾಜಕೀಯ ಪಕ್ಷ ನಿಮ್ಗೆ ಗೊತ್ತಿರೋ ಹಾಗೆ ಡೆಲ್ಲಿಲಿ ನಾವು ಕೊಟ್ಟಿರುವಂತ ಆಂದೋಲನಗಳು ನೀವು ಹೇಳ್ತಾರೆ, ಇವತ್ತೆಲ್ಲ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ. ಇದಕ್ಕೆ ಪಿತಾಮಹ ನಾವೇ ಗ್ಯಾರಂಟಿಗಳನ್ನ ತೋರಿಸ್ತಿದ್ರು. ಈ ದೇಶ ಗ್ಯಾರಂಟಿಗಳು ತೋರಿಸಿರೋದು ನಾವೇ, ಆದ್ರೆ ಅವ್ರಿಗೆ ಗ್ಯಾರಂಟಿ ಮಾತ್ರ ಕಾಣಿದ್ರೆ ಅದನ್ನ ಹೆಂಗ್ ಉಪಯೋಗಿಸ್ಬೇಕಂತ ಗೊತ್ತಿಲ್ಲ, ಅದಕ್ಕೆ ಎಲ್ಲ ಎಡುತ್ತಾವೆ. ಅದನ್ನ ನಾವು ಚಿಲ್ತೆಗಳು ಮರ ಹತ್ತೋದು ಮಾತ್ರ ಹೇಳ್ಕೊಡ್ತೇವೆ, ಇಳಿಯೋದೇ ಬೆಳೆಗಳು. ಆ ರೀತಿ ನಮ್ಮ ಹತ್ತಿರ ನೋಡಿದಾರೆ ಅಷ್ಟೇ, ನಾವ್ ಹೆಂಗ್ ಇಳಿತೀವಿ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನೋಡಿ ಡೆಲ್ಲಿಲಿ ಇವತ್ತವರೆಗೂ 220 ಕೋಟಿ MCD ಪ್ರಾಫಿಟ್ ಬರೀ ಅಡ್ವರ್ಟೈಸ್ಮೆಂಟ್ ಆಗ್ತಾರಲ್ಲ ರೋಡಲ್ಲಿ, ಅದರಲ್ಲಿ ವರ್ಷಕ್ಕೆ 220 ಕೋಟಿ ಲಾಭ ಮಾಡಿದೀವಿ. ಸಾಲ ಇಲ್ಲ ಸ್ವಾಮಿ. ಇವತ್ತು ಇಲ್ಲಾಗಲೇ ನಮ್ಮ ಮೋದಿ ಅವರು 1775 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ ಸ್ವಾಮಿ? ಯಾವುದು ಗ್ಯಾರಂಟಿ? ಇದರ ರಾಜಕೀಯ ನಾನು ಇದನ್ನು ಮಾತಾಡಬೇಕಾಗಿಲ್ಲ. ನಾನು ಬಂದಿರುವಂಥ ಉದ್ದೇಶ ನಮ್ಮ ಸರ್ಕಾರಿ ಕಾಲೇಜಲ್ಲಿ ಹೋಗ್ತಿರುವಂಥ ಮಕ್ಕಳುಗಳಿಗೆ ಕ್ಯಾಂಪಸ್ ಇಂಟರ್ವ್ಯೂ ಮಾಡಬೇಕು. ನೀವು ಪ್ರೈವೇಟ್ ಕಂಪ್ನಿಗಳು ಅವ್ರು ಹೋಗಿ ಕೆಲಸಕ್ಕೆ ತಗೋಬೇಕು, ಅವ್ರನ್ನ ಇಟ್ಕೊಬೇಕು. ಯಾವತ್ತು ಬರೀ ಅವ್ರ ಟೀ ಕೊಡೋಕ್ಕೆ, ಕಾಫಿ ಕೊಡೋಕ್ಕೆ, ಡ್ರೈವರ್ಗಳಾಗಿ ಉಪಯೋಗಿಸ್ಕೊಳ್ಳೋ ನೆಸಿಟಿ ಇಲ್ಲ. ಅವರು ಕೂಡ ನೋಡಿ ಶ್ರೀಮಂತಿಗೆ ಮೇಲೆ ಅಡಿಬೇಡಿ ವಿದ್ಯೆನೇ. ವಿದ್ಯೆ ಅವರಿಗೆ ಆ ಶಕ್ತಿ ಇತ್ತು ಅಂದ್ರೆ ಅವರು ಕೂರಿಸಿ ಬಾಸ್ಗಳಾಗಿ, ಮ್ಯಾನೇಜರ್ಗಳಾಗಿ, ಎಕ್ಸಿಕ್ಯೂಟಿವ್ ಮ್ಯಾನೇಜರ್ಗಳಾಗಿ ಕೂರಿಸಿ ಅನ್ನೋದು ನನ್ನ ಕೂಗು ಸರ್. ಅಷ್ಟೇ. ಥ್ಯಾಂಕ್ ಯು. ಇವತ್ತು ನಮ್ಮ ಅಭಿಯಾನ ಯಾರಿಗೆ ಸರ್ಕಾರಿ ಮಕ್ಕಳು ಕ್ಯಾಂಪಸ್ ಇಂಟರ್ವ್ಯೂ ಬಗ್ಗೆ ಏನ್ ಮಾಡ್ತಾ ಇದ್ದೀವಿ ಅದು ಕೋಲಾರದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇಂಥ ಅಭಿಯಾನ ನಾನು ನಮ್ಮ ಲೋಹಿತ್ ಸರ್ಗೆ ಹೇಳ್ಬೇಕು. ಯಾಕಂದ್ರೆ ನಾವು ಮೊದಲನೇದಾಗಿ ಸರ್ಕಾರಿ ಎಕ್ಸಾಮ್ ಏನು ನಡೀತಾ ಇತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ, ಅದಕ್ಕೆ ಆಟೋ ಪ್ರೊವೈಡ್ ಮಾಡಿದ್ದು ಲೋಹಿತ್ ಸರ್ ಅವರ ಆಲೋಚನೆ. ಮತ್ತು ಇದು ನಮ್ಮ ಲೋಹಿತ್ ಸರ್ ಅವರ ಆಲೋಚನೆ ಅನ್ನೋಕ್ಕೆ ಹೆಮ್ಮೆ ಆಗುತ್ತೆ. ಅಂದರೆ ಈ ಥರ ಹೊಸ ಆಲೋಚನೆನ ಮಾಡ್ತಾ ಇರೋದು ನಮ್ಮ ಲೋಹಿತ್ ಸರ್. ಮತ್ತು ಇದಕ್ಕೆ ಇನ್ನೂ ಅಡಿಷ್ನಲ್ ಆಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಭಿಯಾನದಿಂದ ಕೇವಲ ಕೆಲಸ ಮಾತ್ರ ನಮ್ಮ ಮಕ್ಳಿಗೆ ಸಿಗಲ್ಲ, ನಮ್ಮ ಸರ್ಕಾರಿ ಮಕ್ಕಳಿಗೆ. ಇದರಿಂದ ನಮ್ಮ ಕನ್ನಡ ಉಳಿಯುತ್ತೆ. ಇವಾಗ ಬೆಂಗಳೂರಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗಿದ್ದಾರೆ. 64% ಹೊರಗಿನವ್ರಿಗೆ ನಮ್ಮ ಬೆಂಗಳೂರಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ಮತ್ತು ಕೇವಲ ಬೆಂಗಳೂರಲ್ಲಿ 44% ಜನ ಮಾತ್ರ ಕನ್ನಡ ಮಾತಾಡ್ತಾ ಇದ್ದಾರೆ. ಇವಾಗ ಕನ್ನಡಿಗರೇ ಬೆಂಗಳೂರಲ್ಲಿ ಅಲ್ಪಸಂಖ್ಯಾತರಾಗಿರೋ ಸಮಯದಲ್ಲಿ ನಮ್ಮ ಸರ್ಕಾರಿ ಮಕ್ಕಳಿಗೆ ನಾವು ಉದ್ಯೋಗ ಅವಕಾಶ ಕಲ್ಪಿಸೋದ್ರಿಂದ ಅವರು ಹೆಚ್ಚು ಕಂಪ್ನಿಗಳು, ಖಾಸಗಿ ಕಂಪ್ನಿಗಳೆಲ್ಲ ಬೆಂಗಳೂರಲ್ಲೇ ಇದೆ. ಬೆಂಗಳೂರಲ್ಲಿ ಬಂದು ಕನ್ನಡನೂ ಉಳಿಯುತ್ತೆ, ನಮ್ಮ ಭಾಷೆಗೆ ಏನು ಹೋರಾಟ ಮಾಡ್ತಾ ಇದ್ದಾರೆ ಉಳಿಯುತ್ತೆ. ಇವಾಗ ದರಾ ಬೇಂದ್ರೆ ಅವ್ರು ಹೇಳಿದ್ದಾರೆ, ನಮ್ಮ ಕನ್ನಡನ ಯಾರು ಉಳಿಸ್ಬೇಡಿ ಬೆಳೆಸ್ಬೇಡಿ ಅಂತ, ಕನ್ನಡನ ಬಳಸಿ ಸಾಕು ನೀವು. ಆ ಕನ್ನಡ ಬಳಸೋ ಅಭಿಯಾನ ಕೂಡ ಇದರಿಂದ ನಮಗೆ ಆಗುತ್ತೆ. ಮತ್ತು ಸರ್ಕಾರಿ ಮಕ್ಕಳಿಗೆ ಹೆಚ್ಚೆಚ್ಚು ನಾವು ಆದ್ಯತೆ ಕೊಡೋದ್ರಿಂದ ಸುಪ್ರೀಂ ಕೋರ್ಟು ಕಾವೇರಿ ತೀರ್ಪಲ್ಲಿ ಹೇಳುತ್ತೆ, ಇವಾಗ ನಮ್ಮ ರಾಜ್ಯದಲ್ಲಿ ಏನು ರಿಸೋರ್ಸ್ ಇರುತ್ತೆ, ಏನು ನ್ಯಾಚುರಲ್ ರಿಸೋರ್ಸ್ ಆಗಲಿ, ಪ್ರತಿಯೊಂದು ರಿಸೋರ್ಸ್ ಏನಿರುತ್ತೆ ಅದು ಮೊದಲ ಆದ್ಯತೆ ಈ ರಾಜ್ಯದ ಪ್ರಜೆಗೆ ಸಿಗಬೇಕು ಅಂತ ಇರುತ್ತೆ. ಸೊ ಈಗ ನಮ್ಮ ಸರ್ಕಾರ ಬರೋ ಕಂಪ್ನಿಗಳಿಗೆ ಎಲ್ಲ ಆದ್ಯತೆ ಕೊಡುತ್ತೆ, ಅವ್ರಿಗೆ ಕಮ್ಮಿ ಟ್ಯಾಕ್ಸ್ ಮಾಡಿಕೊಟ್ಟು ಭೂಮಿ ಕೊಡುತ್ತೆ, ಅವ್ರಿಗೆ ಏನೇನು ಅವಶ್ಯಕತೆ ವಿದ್ಯುತ್ತು, ನೀರು ಎಲ್ಲ ಕೊಡುತ್ತೆ. ನಾವು ಈ ಅಭಿಯಾನದಿಂದ ನಮ್ಮ ಮಕ್ಳಿಗೆ ನಾವು ಕೆಲಸ ಕೊಡಿ ಅಂತ ಕೇಳೋದು ತಪ್ಪೇನಿಲ್ಲ. ಈ ಅಭಿಯಾನ ಯಶಸ್ವಿಯಾಗುತ್ತೆ. ಮತ್ತು ನಮ್ಗೆ ಸಂಪೂರ್ಣ ನಂಬಿಕೆ ಇದೆ, ಖಂಡಿತ ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲ ಸಪೋರ್ಟ್ ಮಾಡ್ತಾರೆ. ಕೇವಲ ಕೆಲಸ ಒಂದೇ ಅಲ್ಲ, ಭಾಷೆ ಕೂಡ ಉಳಿಯುತ್ತೆ ಮತ್ತು ಕನ್ನಡ ಕೂಡ ನೀವು ಉಳಿಸ್ತೀರಾ. ದಯವಿಟ್ಟು ಈ ಅಭಿಯಾನಕ್ಕೆ ಸಪೋರ್ಟ್ ಮಾಡಿ, ನಿಮ್ಮ ಬೆಂಬಲ ಕೇಳ್ತಾ ಇದ್ದೀವಿ. ದಯವಿಟ್ಟು ಆ ನಂಬರು ಪಾಂಪ್ಲೆಟಲ್ಲಿ ನಿಮ್ಗೆ ಏನು ಕೊಟ್ಟಿದ್ದೀವಿ ಆ ನಂಬರ್ಗೆ ಮಿಸ್ ಕಾಲ್ ಕೊಡಿ, ಅಭಿಯಾನಕ್ಕೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.